ನಮಸ್ಕಾರ ವೀಕ್ಷಕರೇ, ಅನಾವರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಅನನ್ಯ ಸಾಧಕರ ಅನುಭವ ಕಥನ. ಇವತ್ತಿನ ದಿನ ನಮಗೆ ಅತ್ಯಂತ ಸಂತೋಷದ ಒಂದು ವಿಚಾರ ಇದೆ. ಯಾಕೆಂತಂದರೆ ಮುಖ್ಯ ಅತಿಥಿಯಾಗಿ ಬಂದವರು ಆಯಿಷಾ ಎ ಪೆರ್ಲಾ ಅವರು. ಸಹೋದರಿ ಸಮಾನರಾದಂತಹ ಆಯಿಷಾ ಅವರು ಕಾಸರಗೋಡಿನ ಕನ್ನಡಿಗರಿಗೆಲ್ಲ ತುಂಬ ಆತ್ಮೀಯರು. ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ನಮ್ಮೆಲ್ಲರ ಮನೆಯ ಸದಸ್ಯೆಯಾಗಿ, ನಮ್ಮ ಊರಿನವರಾಗಿ, ನಮ್ಮ ನಾಯಕಿಯಾಗಿ ಕಾಣಿಸಿಕೊಳ್ಳುವವರು. ಅವರೊಂದಿಗೆ ಮಾತನಾಡುವುದು ಎನ್ನುವುದು ಒಂದು ವಿಶಿಷ್ಟವಾದಂತಹ ಅನುಭವ. ಅವರ ಪತಿರಾಯರಾದಂತಹ ಮಹಮ್ಮದ್ ಅಲಿ ಅವರಾಗಲಿ, ಅವರ ಮಕ್ಕಳಾಗಲಿ ಎಲ್ಲರೂ ನಮ್ಮೊಂದಿಗೆ ಆತ್ಮೀಯವಾಗಿ ಬೆರೆಯುವಂತಹ ಸಂದರ್ಭವನ್ನು ಕಾಸರಗೋಡಿನ ಕನ್ನಡಿಗರು ತುಂಬ ಹತ್ತಿರದಿಂದ ಅನುಭವಿಸಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ ಅನಾವರಣ ಕಾರ್ಯಕ್ರಮ ಮೂಲಕ. ಸಹೋದರಿ ಆಯಿಷಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಬಂದದ್ದು ನಮಗೆ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ. ನಿಮ್ಮ ಆತಿಥ್ಯವನ್ನು, ನಿಮ್ಮ ಗೌರವವನ್ನು ಸ್ವೀಕರಿಸಿದಂತಹ ನಾವು ಕನ್ನಡಿಗರು ನಿಮ್ಮಲ್ಲಿ ಕಂಡಂತಹ ಅತ್ಯುಜ್ವಲವಾದಂತಹ ವ್ಯಕ್ತಿತ್ವದ ಒಂದು ಭಾಗ ಅಂತಂದರೆ ಕನ್ನಡ ಪ್ರೇಮ. ಈಗ ನಿಮ್ಮಲ್ಲಿ ಆ ಆಸಕ್ತಿ, ಕನ್ನಡದ ಬಗೆಗಿನ ಪ್ರೇಮ ಒಡಮೂಡಿದ್ದು ಯಾವಾಗ ಮತ್ತು ಹೇಗೆ? ನಾನು ಹುಟ್ಟಿದ್ದು ಉಡುಪಿಯ ಪುತ್ತೂರು. ಆ ಸಂದರ್ಭದಲ್ಲಿ ಶಾಲೆಯಲ್ಲಿ ಸಾಗೆ ಕನ್ನಡ ಮಾಧ್ಯಮ ಶಾಲೆಗೆ ನಾನು ಹೋದ್ದು. ಚಿಕ್ಕಂದಿನಂದಿನಂದೇ ಕನ್ನಡದ ಬಗ್ಗೆ ಆಸಕ್ತಿ, ಅಭಿರುಚಿ ನನಗೆ ಇತ್ತು. ಆ ಬಳಿಕ ಮದುವೆಯಾಗಿ ನಾನು ಬಂದದ್ದು ಸಹ ಹಾಗೆ ಪೆರ್ಲಾ ಪ್ರದೇಶಕ್ಕೆ. ಪೆರ್ಲಾ ಸಹ ಹಾಗೆ ಸಾಮಾನ್ಯವಾಗಿ ಉಡುಪಿಯ ಅದೇ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೆರ್ಲಾದಲ್ಲಿ ಸಹ ನಡೀತಾ ಇದ್ದವು. ಆ ರೀತಿಯಲ್ಲಿ ನಿರಂತರವಾಗಿ ಕನ್ನಡದ ಬಗ್ಗೆ ಆಸಕ್ತಿಯನ್ನು, ಅಭಿರುಚಿಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನನಗೆ ಸಾಧ್ಯ ಆಯಿತು. ಈಗ ನಿಮ್ಮ ವಿಚಾರವನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಬರವಣಿಗೆಯಲ್ಲಿ ಕೂಡ ತೊಡಗಿಕೊಂಡವರು ನೀವು. ಅಲ್ಲಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಆಗಲಿ, ಬೇರೆ ಬೇರೆ ಇನ್ನಿತರ ಯಾವುದೇ ಹೊತ್ತಗೆಗಳಲ್ಲಿ ನಿಮ್ಮ ಲೇಖನಗಳನ್ನು ನಾವು ಆಗಾಗ ಕಾಣ್ತಾ ಇರ್ತೇವೆ. ಆ ಅನುಭವವನ್ನು ಸ್ವಲ್ಪ ಹಂಚಿಕೊಳ್ಳಿ. ನೀವು ಬರವಣಿಗೆಯನ್ನು ಯಾವಾಗ ಆರಂಭ ಮಾಡಿದ್ರಿ? ಹಾಗೆ ದೊಡ್ಡ ಮಟ್ಟಿಗೆ ಬರವಣಿಗೆ ಏನಿಲ್ಲ, ಆದರೂ ಸಹ ಸಣ್ಣ ಪುಟ್ಟ ಲೇಖನಗಳನ್ನು, ಅನುವಾದಗಳನ್ನು ಮಾತ್ರ ನಾನು ಮಾಡ್ತಾ ಇದ್ದೇನೆ. ಮತ್ತು ಒಂದು ಕಳೆದ 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿಯೇ ನನ್ನ ಒಂದು ಆಸಕ್ತಿ ಹೆಚ್ಚಾದ ಕಾರಣ ಹೆಚ್ಚಿನ ಮಟ್ಟಿಗೆ ಬರವಣಿಗೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಾನು ಕನ್ನಡದ ಕಾರ್ಯಕ್ರಮಗಳು ಕಾಸರಗೋಡಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಎಲ್ಲಿದ್ರೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸ್ತೇನೆ. ಕನ್ನಡ ಭಾಷೆ ಇರಬಹುದು, ಸಾಹಿತ್ಯ ಇರಬಹುದು, ಸಂಸ್ಕೃತಿ ಇರಬಹುದು, ಇವುಗಳ ಏಳಿಗೆಗೆ ನನ್ನಿಂದಾಗೋ ಪ್ರಯತ್ನವನ್ನು ನಾನು ಈಗಲೂ ಕೂಡ ನಿರ್ವಹಿಸ್ತಾ ಇದ್ದೇನೆ. ನಿಮ್ಮ ಆಕರ್ಷಣೆಗಳಲ್ಲಿ ಬಹು ಮುಖ್ಯವಾದಂಥದ್ದು ನಿರರ್ಗಳವಾಗಿ ಮಾತನಾಡುವಂತಹ ನಿಮ್ಮ ಒಂದು ಶೈಲಿ. ಅರಳು ಹುರಿದ ಹಾಗೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಂತಹ ಸಿದ್ಧಿ ನಿಮಗೆ ಸಿದ್ಧಿಸಿದ್ದು ಹೇಗೆ? ಅದೊಂದು ನಮ್ಮ ಶಾಲೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ನಾನು ಶಾಲೆ ಪ್ರಾಥಮಿಕ ಹಂತದಲ್ಲಿ ನಿಟ್ಟೂರು ಹಿರಿಯ ಪ್ರಾಥಮಿಕ ಶಾಲೆಗೆ ಹೋದ್ದು, ಮತ್ತು ನಿಟ್ಟೂರು ಹೈಸ್ಕೂಲಿಗೆ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಹಾಗೆ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು. ಪ್ರತಿಯೊಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಹ ಪ್ರತಿಯೊಂದು ಮಗು, ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಒಂದಲ್ಲ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಕನ್ನಡ ಭಾಷಣ, ಕನ್ನಡ ಲೇಖನ, ಇಂಗ್ಲಿಷ್ ಭಾಷಣ, ಇಂಗ್ಲಿಷ್ ಲೇಖನ, ಹಿಂದಿ ಭಾಷಣ, ಹಿಂದಿ ಲೇಖನ, ಇವೆಲ್ಲ ನಾವು ಸಣ್ಣಂದಿನಿಂದಲೇ ಅಭ್ಯಾಸ ಮಾಡಿ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ನಾವು ಅಭ್ಯಾಸವನ್ನು ಮಾಡಿಕೊಂಡಿದ್ದೆವು. ಆದರಣೀಯ ಅಕ್ಕ, ಈಗ ನಿಮ್ಮ ಬಗ್ಗೆ ಮಾತನಾಡುವಾಗ ನಮಗೆ ಸ್ಪಷ್ಟವಾದಂತಹ ಚಿತ್ರಣ ಬರುವಂತಹದ್ದು ಮಹಮ್ಮದ್ ಅಲಿ ಅವರ ಒಂದು ಕುಟುಂಬ. ಮಹಮ್ಮದ್ ಅಲಿ ಅವರು ಅಂತ ಹೇಳಿದ್ರೆ ನಮ್ಮ ಕಾಸರಗೋಡಿನ ಪಕ್ಕ ಒಬ್ಬ ಸಹೋದರರು ಎನ್ನುವಲ್ಲಿ ಯಾವ ಸಂಶಯ ಇಲ್ಲ. ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಈಗ ದಸ್ತಾವೇಜು ಬರಹಗಾರರಾಗಿ ಬದಿಯಡಕದಲ್ಲಿ ತುಂಬ ಜನೋಪಯೋಗಿ ಅಂತ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ನಿಮ್ಮ ಪತಿರಾಯರು, ನಿಮ್ಮ ಕುಟುಂಬದ ಯಜಮಾನರು ಎನ್ನುವಾಗ ನಮಗೆ ಪಕ್ಕ ನೆನಪಾಗುವಂಥದ್ದು ಕನ್ನಡದ ಹಿರಿಯ ಚೇತನ ಇದಿರಬ್ಬ ಅವರ ಕುಟುಂಬವು ಹಾಗೆ ತುಂಬ ಮುಕ್ತವಾಗಿ ವ್ಯವಹರಿಸ್ತಾರೆ, ತುಂಬ ಮುಕ್ತವಾಗಿ ಕನ್ನಡವನ್ನು ಪ್ರೀತಿಸ್ತಾರೆ. ಹಾಗೆ ಅದೇ ಚಾಪಿನಲ್ಲಿ ನಿಮ್ಮ ಕುಟುಂಬವನ್ನು ನಾವು ಕಾಣುವಾಗ ಅಂತಹ ಒಂದು ವಾತಾವರಣ ನಿಮ್ಮಲ್ಲಿ ಸೃಷ್ಟಿಯಾದದ್ದು ಹೇಗೆ? ಖಂಡಿತ ನಾವು ಈ ರೀತಿ ಒಂದು ಕನ್ನಡದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಡ್ಲಿಕ್ಕೆ ಖಂಡಿತ ನನ್ನ ಪತಿ ಅವರು ಕಾರಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಹೇಳಿದ್ರೆ ಈಗ ನಾನು ಮದುವೆಯಾಗಿ ಬಂದ ಸಂದರ್ಭದಲ್ಲಿ ಕೂಡ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗಲೂ ಕೂಡ ಇಂತಹ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಮ್ಮ ಮನೆಯಲ್ಲೇ ನಡೀತಾ ಇತ್ತು. ನಮ್ಮ ಮಾವನವರು ಸಹ ಹಾಗೆ ಒಳ್ಳೆ ರೀತಿಯಲ್ಲಿ ಕನ್ನಡಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು, ನನ್ನ ಪತಿಯವರು ಸಹ ಹಾಗೆ. ಆ ನಿಟ್ಟಿನಲ್ಲಿ ಅಲ್ಲಿಂದಲೇ ಮಾತ್ರವಲ್ಲ, ಯಾವ ಕಾರ್ಯಕ್ರಮ ಈಗ ಎಷ್ಟು ದೂರ ಇದ್ರೂ ಕೂಡ ನಮ್ಮೊಂದಿಗೆ ಬಂದು ಅದಕ್ಕೆ
ಬೇಕಾದ ಎಲ್ಲ ಸಹಾಯಗಳನ್ನು ಸಹ ಅವರು ಒದಗಿಸಿ ಕೊಡ್ತಾ ಇದ್ರು, ನನ್ನೊಟ್ಟಿಗೆ ಬರ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾವಿಬ್ಬರು ಸೇರಿಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಲಿಕ್ಕೆ ಖಂಡಿತ ಸಾಧ್ಯ ಆಗಿದೆ. ಅದಕ್ಕೆ ಎಲ್ಲ ಬೆಂಬಲ ಅವರಿಂದಲೇ ಸಿಕ್ಕಿದೆ ಅಂತೇಳಿ ನಾನು ಹೇಳ್ತೇನೆ. ಸಹೋದರಿಯವರೇ, ಈಗ ನಿಮ್ಮ ಜೀವನದಲ್ಲಿ ಸಮಾಜಮುಖಿ ಚಟುವಟಿಕೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ನಡೆಯುವಂಥದ್ದು. ವಿಶೇಷವಾಗಿ ಹೆಣ್ಮಕಜೆ ಪಂಚಾಯತನ ವ್ಯಾಪ್ತಿಯಲ್ಲಿ ನೀವಾಗಲಿ, ನಿಮ್ಮ ಪತಿರಾಯರಾಗಲಿ ಅಥವಾ ನಿಮ್ಮ ಒಡನಾಡಿಗಳಾಗಲಿ ತುಂಬ ಹಚ್ಚಿಕೊಂಡವರು ಜನತೆಯನ್ನು. ಅವರು ಕೂಡ ಹಾಗೆ ನಿಮ್ಮನ್ನು ತುಂಬ ಮುಕ್ತವಾಗಿ ಸ್ವೀಕರಿಸಿದವರು ಎನ್ನುವಾಗ ಸಮಾಜ ಸೇವೆ ಮಾಡಬೇಕು ಎನ್ನುವ ತುಡಿತ ನಿಮಗೆ ಬಂದದ್ದು ಹೇಗೆ ಮತ್ತು ಯಾವಾಗ? ಸಮಾಜ ಸೇವೆಯ ತುಡಿತ ಅಂತ ಹೇಳಿದ್ರೆ ಅದು ಸಣ್ಣಂದಿನಿಂದಲೇ ನನ್ನಲ್ಲಿ ಇತ್ತು ಅಂತೇಳಿ ನನಗೆ ತೋರ್ತದೆ. ಯಾಕೆ ಅಂತ ಹೇಳಿದ್ರೆ ನನ್ನ ತಂದೆಯವರು, ಅವರ ಹೆಸರು ಎ ಅಬ್ದುಲ್ಲಾ ಹಾಜಿ ಅಂತೇಳಿ, ಅವರು ಉಡುಪಿಯಲ್ಲಿ ಇದ್ದವರು. ಆ ಸಂದರ್ಭದಲ್ಲಿ ಅವರ ಒಂದು ಸಮಾಜ ಸೇವೆ ಯಾವ ರೀತಿ ಅಂತ ಹೇಳಿ ಅವರಿಂದ ನಾವು ಕಲೀಲಿಕ್ಕೆ ಇತ್ತು. ಆ ಸಂದರ್ಭದಲ್ಲಿ ಮಣಿಪಾಲ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರ್ನಾಟಕದಿಂದ ಅಥವಾ ಕೇರಳದ ದೂರದಿಂದ ಕಾಸರಗೋಡಿಂದ ಜನ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಅವರಲ್ಲಿ ಜಾತಿ ಮತ್ತರ ಯಾವುದೇ ಒಂದು ಭೇದ ನೋಡದೆ ಪ್ರತಿಯೊಬ್ಬರನ್ನು ಅವರು ಮನೆಗೆ ಕರ್ಕೊಂಡು ಬಂದು ಆ ಸಂದರ್ಭದಲ್ಲಿ ಎಲ್ಲ ನುರಿತ ವೈದ್ಯರನ್ನು ಅವರು ಸಂಪರ್ಕ ಮಾಡಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು, ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಎಲ್ಲ ನನ್ನ ತಂದೆಯವರು ಮಾಡಿಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರೇ ನಮಗೆ ಅದಕ್ಕೆ ಪ್ರಥಮವಾಗಿ ಅದಕ್ಕೆ ನಮಗೆ ಬೇಕಾದ ಎಲ್ಲ ಒಂದು ನಿರ್ದೇಶನಗಳನ್ನು, ಸಹಾಯಗಳನ್ನು ನೀಡುತ್ತ ತಂದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದ್ದೀರಿ. ನಿಮ್ಮ ಜೀವನದ ಇನ್ನೊಂದು ಭಾಗ ಅಂತಂದ್ರೆ ಅದು ರಾಜಕಾರಣ. ರಾಜಕೀಯದಲ್ಲಿಯೂ ಸಕ್ರಿಯರಾಗಿ ತೊಡಗಿಸಿಕೊಂಡವರು ನೀವು. ಕೆಲವು ಪಕ್ಷಗಳಿಗೆ ಪ್ರತಿನಿಧಿಸಿದ್ರು ಕೂಡ ಪಕ್ಷಾತೀತವಾಗಿ ಬಹಳ ಜನಪ್ರಿಯರಾದವರು. ಯಾಕೆಂತಂದ್ರೆ ಎಲ್ಲರಿಗೂ ನೀವು ತುಂಬಾ ಬೇಕಾದವರು ಎನ್ನುವಾಗ ಆಯ್ದು ಹಲವು ಸರ್ತಿ ಬಂದವರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. 2 ಸಾರಿ ಹೆಣ್ಮಕಜೆ ಗ್ರಾಮ ಪಂಚಾಯತಿನಲ್ಲಿ ಸ್ಥಾಯಿ ಸಮಿತಿಗಳ ಅಧ್ಯಕ್ಷೆಯಾಗಿದ್ದುಕೊಂಡು ಆಮೇಲೆ ಉಪಾಧ್ಯಕ್ಷೆಯಾಗಿ ನಿಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಈಗಲೂ ಕೂಡ ಎನ್ನುವಾಗ ಆ ಅನುಭವವನ್ನು ಸ್ವಲ್ಪ ನಮ್ಮೊಂದಿಗೆ ಹೇಳಬಹುದಾ? 2000ರಲ್ಲಿ ನಾನು ಪ್ರಥಮವಾಗಿ ಪಂಚಾಯತಿಗೆ ಚುನಾವಣೆಗೆ ಸ್ಪರ್ಧಿಸಿದೆ. ಅತ್ಯಂತ ಪಂಚಾಯತಿನಲ್ಲಿ ಎಲ್ಲರಿಗಿಂತ ಹೆಚ್ಚು ಒಂದು ಬಹುಮತ ನನಗೆ ಸಿಕ್ಕಿತ್ತು, ಜನಪ್ರತಿನಿಧಿ ಆದೆ. ಆ ಬಳಿಕ ಪ್ರಥಮ ಹಂತದಲ್ಲಿಯೇ ಪಂಚಾಯತಿನ ಕ್ಷೇಮ ಕಾರ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ನಾನು ಆಯ್ಕೆಯಾದೆ. 5 ವರ್ಷಗಳಲ್ಲಿ ನೀವೆಲ್ಲ ಹೇಳಿದ ಹಾಗೆ ರಾಜಕೀಯ ರಹಿತವಾಗಿ ಎಲ್ಲ ಜನರ ನೋವುಗಳಿಗೆ ಸ್ಪಂದಿಸಲಿಕ್ಕೆ, ಅವರೊಂದಿಗೆ ಬೆರಲಿಕ್ಕೆ ನನಗೆ ಸಾಧ್ಯ ಆಯಿತು. ಆ ಬಳಿಕ 2005ರಿಂದ 10ರವರೆಗೆ ನಾನು ಚುನಾವಣೆಗೆ ನಿಲ್ಲಿಲ್ಲ. ಪುನಃ 2010-15 ವರ್ಷಗಳಲ್ಲಿ ಪುನಃ ನಾನು ಚುನಾವಣೆಗೆ ನಿಂತೆ. ಆ ಸರ್ತಿಯು ವಿಜಯಿಯಾದೆ. ಆ ಬಳಿಕ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿ ಅದೆಷ್ಟೋ ಹೆಚ್ಚು ಕೆಲಸ ಕಾರ್ಯಗಳನ್ನು ನಮ್ಮ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ದೇಸ್ ಅವರ ನೇತೃತ್ವದಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಪಂಚಾಯತ್ನ ಮೂಲೆಗಳಿರುವ ಜನರೊಂದಿಗೆ ಸಂಪರ್ಕ ಸಾಧಿಸಲಿಕ್ಕೆ, ಅವರ ಕಷ್ಟ ಸುಖಗಳನ್ನು ವಿಚಾರಿಸಲಿಕ್ಕೆ ನಮಗೆ ಖಂಡಿತ ಸಾಧ್ಯ ಆಗಿದೆ. ಆ ಬಳಿಕ 3ನೇ ಬಾರಿ ಇದೀಗ ನಾವು ಮೊನ್ನೆ ತಾನೇ ನಡೆದ ಚುನಾವಣೆಯಲ್ಲಿ 2015ರಲ್ಲಿ ಪುನಃ ಆಯ್ಕೆಯಾದೆ. ಈ ಬಾರಿ ಕೂಡ ಹಾಗೆ ಆರೋಗ್ಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಆಯ್ಕೆಯಾದೆ. ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದ್ದೀರಿ ಅಕ್ಕ. ಈಗ ನಿಮ್ಮ ಬಗ್ಗೆ ಆಲೋಚನೆಯನ್ನು ಮಾಡುವಾಗ ನೀವು ನಡೆಸುವಂತಹ ಚಟುವಟಿಕೆಗಳನ್ನು ನೋಡಿಕೊಂಡು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯವರು ನಿಮ್ಮನ್ನು ಸದಸ್ಯೆಯಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನೀವು ಗರಿಷ್ಠ ಮಟ್ಟದಲ್ಲಿ ಆ ನಿಟ್ಟಿನಲ್ಲಿ ಏನಾದರೂ ನಮ್ಮ ನಾಡಿಗಾಗಿ, ನುಡಿಗಾಗಿ ಸೇವೆಯನ್ನು ಸಲ್ಲಿಸಬೇಕು ಎನ್ನುವ ಮುತುವರ್ಜಿಯಲ್ಲಿ ತೊಡಗಿಕೊಂಡಿದ್ದೀರಿ ಎನ್ನುವಾಗ ಸ್ವಲ್ಪ ಆ ವಿಚಾರವನ್ನು ನಮ್ಮೊಂದಿಗೆ ತಿಳಿಸಿ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಕಾಸರಗೋಡು ಪ್ರದೇಶದ ಒಬ್ಬರು ಸದಸ್ಯೆಯಾಗಿ ನನ್ನನ್ನು ಈಗಾಗಲೇ ಆಯ್ಕೆ ಮಾಡಿದ್ದಾರೆ. 1 ವರ್ಷಗಳಷ್ಟು ಕಾಲ ಆಯಿತು. ಈ ಒಂದು ಸಂದರ್ಭದಲ್ಲಿ ಹಾಗೆ ಹೆಚ್ಚಿನ ಕಾರ್ಯಕ್ರಮಗಳು ಮಂಗಳೂರು ಅಥವಾ ಕರ್ನಾಟಕವನ್ನು ಕೇಂದ್ರೀಕರಿಸಿ ಇದ್ರೂ ಕೂಡ ಕಾಸರಗೋಡಿನಲ್ಲಿ 2 ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ. ನಮ್ಮ ಮುಂದಿನ ಗುರಿ ಅಂತ ಹೇಳಿದ್ರೆ ಈಗಾಗಲೇ ಗೊತ್ತುಂಟು, ಈ ಮಕ್ಕಳ ಶಿಕ್ಷಣ ಇರಬಹುದು, ಇನ್ನಿತರ ಕೆಲಸ ಕಾರ್ಯಗಳಿರಬಹುದು, ಅವನ್ನೆಲ್ಲ ಅತ್ಯಂತ ಒಳ್ಳೆ ರೀತಿಯಲ್ಲಿ ಯಾವ ಮುಖೇನ ಈ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇರಬಹುದು, ಇತರ ಸಾಹಿತ್ಯ ಅಕಾಡೆಮಿಯ ಮೂಲಕ ಮಾಡ್ಬೇಕಂತೇಳಿ ನಮ್ಮ ಉದ್ದೇಶ. ಮತ್ತೊಂದು ಈಗಾಗಲೇ ಮಂಗಳೂರಿನ ಎಲ್ಲ ತುಳು ಅಕಾಡೆಮಿ ಇರ್ಬೋದು, ಕೊಂಕಣಿ ಅಕಾಡೆಮಿ, ಕೊಡವ ಅಕಾಡೆಮಿ, ಅದೇ ರೀತಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ನಾವೆಲ್ಲ ಸೇರಿಕೊಂಡು ಸಂಗಮ ಸಂಭ್ರಮ ಎಂಬ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಅದು ಹಾಗೆ ಒಳ್ಳೆ ರೀತಿಯಲ್ಲಿ ಅದರ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಸಾಮರಸ್ಯದ ಮೂಲಕ ಸಾಹಿತ್ಯ ಅಂತ ಹೇಳಿ ಒಂದು ಛಾವಣಿ ಅಡಿಗೆ ಎಲ್ಲರನ್ನೂ ತರಬೇಕು ಎನ್ನುವ ದೃಷ್ಟಿಯಿಂದ ನೀವು ಅದನ್ನು ಮಾಡ್ತಾ ಇದ್ದೀರಿ. ಬಹಳ ಒಳ್ಳೆಯ ವಿಚಾರ. ವೀಕ್ಷಕರೇ, ಈಗೊಂದು ಚಿಕ್ಕ ವಿರಾಮದ ಸಮಯ. ವಿರಾಮದ ನಂತರ ಅಕ್ಕ ಆಯಿಷಾ ಅವರೊಂದಿಗೆ ಮಾತನ್ನು ಮುಂದುವರಿಸೋಣ. ನೋಡ್ತಾ ಇರಿ ನಮ್ಮ ಕಾರ್ಯಕ್ರಮ. ಆಯಿಷಾ ಮೇಡಮ್, ಮತ್ತೆ ಸ್ವಾಗತ. ನಿಮ್ಮೊಂದಿಗೆ ಮಾತನಾಡ್ತಾ ಬಹಳ ಒಳ್ಳೆಯ ವಿಚಾರಗಳನ್ನು ನಾವು ಹಂಚಿಕೊಳ್ತಾ ಇದ್ದೇವೆ. ಈಗ ಮುಂದಿನ ಹಂತದಲ್ಲಿ ನಾವು ಕೇಳಬೇಕು ಅಂತ ಇದ್ದರೆ,
ಹೆಣ್ಣು ಮಕ್ಕಳು ಎನ್ನುವಾಗ ಸಹಜವಾದಂತಹ ಹೊಣೆಗಾರಿಕೆ ಅವರಲ್ಲಿ ಇರ್ತದೆ. ಪ್ರಧಾನವಾಗಿ ಮನೆ ಎನ್ನುವಂಥದ್ದು ಬಹಳ ದೊಡ್ಡ ಹೊಣೆಗಾರಿಕೆ. ಪತಿರಾಯರ ಸೇವೆಯನ್ನು ಮಾಡಬೇಕು, ಮಕ್ಕಳ ಹೊಣೆಗಾರಿಕೆಯನ್ನು ಮಾಡಬೇಕು, ಇನ್ನಿತರ ಚಟುವಟಿಕೆಗಳು ಎನ್ನುವಾಗಲೇ ದಿನದ ಅನೇಕ ಅವಧಿಯನ್ನು ನಾವು ಕಳೆಯುತ್ತೇವೆ. ಹಾಗಾಗಿ ನೀವು ಇಷ್ಟೂ ಚಟುವಟಿಕೆಗಳನ್ನು ಮಾಡ್ತಾ ಮನೆ ಕೆಲಸಗಳನ್ನು ನಿರ್ವಹಿಸ್ತಾ ಹೇಗೆ ಎಲ್ಲವನ್ನು ನಿಭಾಯಿಸ್ತೀರಿ? ಹಾಗೇನಿಲ್ಲ, ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ತೋರ್ತದೆ ಅದಕ್ಕೆಲ್ಲ ಬೇಕಾದ್ದು ನಮ್ಮಲ್ಲಿ ಒಂದು ಮನಸ್ಸಿದ್ರೆ ಮನೆ ವ್ಯವಹಾರಗಳನ್ನು ಸುಸೂತ್ರವಾಗಿ ನಿರ್ವಹಿಸಿ ಆ ನಂತರ ಪಂಚಾಯತ್ನದ್ದು ಇರಬಹುದು, ಹೀಗೆ ಸಮಾಜ ಸೇವೆ ಇರಬಹುದು, ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಸಾಧ್ಯ ಆಗ್ಬೇಕಂತ ಹೇಳಿ ನನಗೆ ಹೇಳಲಿಕ್ಕಿರೋದು. ಈಗ ನಿಮ್ಮ ಮನೆ ಪೆರ್ಲದಲ್ಲಿ ಪ್ರಧಾನ ವಾಹಿನಿಯ ಪಕ್ಕದಲ್ಲಿ ಇರುವಂತಹ ನಿಮ್ಮ ಮನೆಗೆ ನಾವೆಲ್ಲ ಬಂದವರು, ನಿಮ್ಮ ಮನೆಯ ವಾತಾವರಣವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದವರು ಎನ್ನುವಾಗ ನಿರಂತರವಾಗಿ ಜನಜಂಗುಳಿ ಇರುವಂತಹ ಒಂದು ಪ್ರದೇಶ ಅದು ನಿಮ್ಮ ನಿವಾಸ ಎನ್ನುವಂಥದ್ದು. ಸಾಧಾರಣಗತಿಯಲ್ಲಿ ಏನಾಗ್ತದೆ, ಪುರುಷರಾದವರು ಹೇಗಾದರೂ ಹೊಂದಿಕೊಳ್ತಾರೆ, ಹೆಣ್ಣು ಮಕ್ಕಳು ಹಾಗಲ್ಲ. ಸ್ವಲ್ಪ ಈ ರೀತಿಯ ವಾತಾವರಣ ಇದ್ದರೆ ಖಾಸಗಿತನಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ ಬರ್ತದೆ ಅಂತ ಹೇಳುವುದನ್ನು ನಾವು ಕೇಳಿದ್ದೇವೆ. ಹಾಗಿರುವಾಗ ಹೇಗೆ ನೀವು ಅದನ್ನು ಎದುರಿಸ್ತೀರಿ ಮತ್ತು ಹೇಗೆ ನಿಮ್ಮ ಮನೆಯ ಚೌಕಟ್ಟನ್ನು ಕಾಪಾಡಿಕೊಳ್ತೀರಿ? ಅದು ಸರಿ, ಬೆಳಿಗ್ಗೆ 7 ಗಂಟೆ ಆಗುವಾಗಲೇ ನಮ್ಮ ಮನೆ ಹತ್ರ ಎಲ್ಲರೂ ಬೇರೆ ಬೇರೆ ಅಗತ್ಯಕ್ಕಾಗಿ ಬರ್ತಾರೆ. ಕೆಲವರು ನನ್ನನ್ನು ಕಾಣ್ಲಿಕ್ಕೆ ಇರ್ಬೋದು, ಕೆಲವರು ಅವರನ್ನು ಕಾಣಲಿಕ್ಕೆ. ಆಗ ಪ್ರತಿಯೊಂದಕ್ಕೆ ಸಹ ನೀವು ಹೇಳಿದ ಹಾಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಬೇಗ ಮುಗಿಬೇಕು. ಆನಂತರ ಅವರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ನಮ್ಮಿಂದ ಎಂತಾದ್ರೂ ಅವರಿಗೆ ಸೇವೆ ಸಿಗಬೇಕು ಅಂತ ಹೇಳಿ ಮಾತ್ರ ಬರ್ತಾರೆ. ಆಗ ನಾವು ಯಾರಿಗೆ ಸಹ ಒಂದು ಬೇಸರ ಬರದ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಸಹ, ಕೆಲವರಿಗೆ ಅರ್ಜಿ ಬರೆದು ಕೊಡ್ಲಿಕ್ಕೆ ಇರ್ಬೋದು, ಕೆಲವರಿಗೆ ಯಾವುದಾದ್ರೂ ಒಂದು ಸಜೆಷನ್ ಕೊಡ್ಲಿಕ್ಕೆ ಇರ್ಬೋದು, ಅದನ್ನೆಲ್ಲ ನಿರ್ವಹಿಸಿಕೊಂಡು ಹೋಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಒಬ್ಬರಿಗೆ ಸಹಾಯ ಮಾಡಿದಾಗ ಮುಂದೆ ಯಾವತ್ತಾದ್ರೂ ಅವರು ಸಿಕ್ಕಿದಾಗ ಖಂಡಿತ ಅದಕ್ಕೆ ಅವರು ನಮಗೆ ಕೃತಜ್ಞತೆ ಅರ್ಪಿಸ್ತಾರೆ. ನಮ್ಮೊಂದಿಗೆ ಒಳ್ಳೆ ಒಂದು ಸಂಬಂಧವನ್ನು ಅವರೊಂದಿಗೆ ಕಾಪಾಡಿಕೊಳ್ಳಿಕ್ಕೆ ಸಹ ಈ ಒಂದು ಕೆಲಸದ ಮೂಲಕ ನಮಗೆ ಸಾಧ್ಯ ಆಗ್ತಾ ಉಂಟು. ಅಡುಗೆ ಮನೆ ಎನ್ನುವಂಥದ್ದು ಪಕ್ಕಾ ಹೆಣ್ಣು ಮಕ್ಕಳ ಸಾಮ್ರಾಜ್ಯ. ಅದರಲ್ಲಿ ಹೆಣ್ಣು ಮಕ್ಕಳು ತಮ್ಮದೇ ಆದಂತಹ ಪ್ರಯೋಗಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಪ್ರಪಂಚದ ಅಷ್ಟೂ ಜೀವಗಳಿಗೆ ಉಣಬಡಿಸ್ತಾರೆ ಎನ್ನುವಾಗ ನೀವು ಕೂಡ ಆ ವರ್ಗಕ್ಕೆ ಸೇರಿದವರು, ಒಳ್ಳೆಯ ಅಡುಗೆಯನ್ನು ಮಾಡುವಲ್ಲಿ ಪ್ರಾವೀಣ್ಯವನ್ನು ಹೊಂದಿದವರು ಅಂತ ನಾವು ಹತ್ತಿರದಿಂದ ಬಲ್ಲೆವು. ಹಾಗಾಗಿ ಈಗ ನೀವು ಏನು ನಮಗೆ ಮಾಡಿ ಬಡಿಸಿದ್ದೀರಿ, ನಾವು ಅದನ್ನು ಉಂಡಿದ್ದೇವೆ ಎನ್ನುವ ವಿಚಾರ ಬೇರೆ. ವೈಯಕ್ತಿಕವಾಗಿ ನೀವೇ ಮೆಚ್ಚುವಂತಹ ನಿಮ್ಮ ಅಡುಗೆ ಯಾವುದು? ಸಾಮಾನ್ಯ ನಾವು ನಾನ್ ವೆಜ್ ಊಟ ಮಾಡೋದು, ಆಗ ನಾವು ನೆಚ್ಚೋರು ಮತ್ತೆ ಕೋಳಿ ಪದಾರ್ಥ ಇದೆಲ್ಲ ನಾವು ಸಾಧಾರಣ ಒಂದು ಒಳ್ಳೆಯ ಅಡುಗೆಗೆ ಮಾಡ್ತೇವೆ. ಆದರೆ ನೀವೆಲ್ಲ ವೆಜಿಟೇರಿಯನ್ಸ್ ಅಲ್ಲ, ಆಗ ನಿಮಗೆ ಬೇಕಾದ್ದು ಸಾಂಬಾರು ಇಂತಹ ಆಹಾರ ಅಂತೇಳಿ ನಾನು ಭಾವಿಸ್ತೇನೆ. ಸರಿ ಅಕ್ಕ, ಒಳ್ಳೆಯ ವಿಚಾರಗಳನ್ನು ಹೇಳಿದ್ದೀರಿ. ಈಗ ನಿಮ್ಮ ಕುಟುಂಬ ಎನ್ನುವಂಥದ್ದು ಸರಳ ಸುಂದರವಾದಂತಹ ಒಂದು ಸಂಸಾರ, ಅದರ ಬಗ್ಗೆ ಒಂದು ಚಿತ್ರಣವನ್ನು ನಮ್ಮ ಪ್ರೇಕ್ಷಕರಿಗಾಗಿ ಕೊಡಿ. ನಮ್ಮ ಮನೆಯಲ್ಲಿ ಇರುವುದು ನಾವು 7 ಜನ, ಈಗ 8 ಜನ, ಒಂದು ಮಗು ಆಗಿದೆ. ನಾನು ಮತ್ತೆ ಅವರು ಮತ್ತೆ 3 ಗಂಡು ಮಕ್ಕಳು ನಮಗೆ ಇರುವುದು. ದೊಡ್ಡ ಹುಡುಗ ಈಗಾಗಲೇ TTC ಮಾಡಿ ಅವನಿಗೆ MA ಕೂಡ ಆಗಿದೆ. ಅವನು ಬದಿಯಡ್ಕದಲ್ಲಿ GHS ಅಲ್ಲಿ ಅಧ್ಯಾಪಕನಾಗಿದ್ದಾನೆ. 2ನೇ ಮಗ ಅವನು MBBS ಆಗಿ ಈಗಾಗಲೇ MD ಎಂಟ್ರೆನ್ಸ್ ಬರಿಬೇಕಂತ ಹೇಳಿ ತಯಾರಿಯಲ್ಲಿದ್ದಾನೆ. ಈಗ ಅವನು ಬದಿಯಡ್ಕ CHC ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸಣ್ಣ ಹುಡುಗ, ಅವನಿಗೆ 20 ವರ್ಷ ಆಯಿತು. ಅವನು 2nd ಇಯರ್ MBBS ಅಲ್ಲಿ ಮಂಗಳೂರಿನ ಏನಪ್ಪಯ್ಯ ಕಾಲೇಜಲ್ಲಿ ಕಲಿತಾ ಇದ್ದಾನೆ. ಅದೇ ರೀತಿ 2 ಗಂಡು ಮಕ್ಕಳಿಗೂ ಕೂಡ ಮದುವೆ ಆಗಿದೆ. ದೊಡ್ಡ ಹುಡುಗಿ BDS ಆಗಿ ಇದ್ದಾಳೆ, ಮತ್ತು ಸಣ್ಣ ಸೊಸೆ MBBS ಆಗಿ ಇದ್ದಾಳೆ. ಅದೇ ರೀತಿ ಸ್ವಲ್ಪ ಸಮಯ ಅವಳು ಕೆಲಸಕ್ಕೆ ಹೋಗ್ತಾ ಇದ್ಲು. ಈಗ ಅವಳಿಗೆ ಸಣ್ಣ ಮಗು ಇದೆ, ಹುಡುಗಿ, ಹೆಣ್ಣು ಮಗು. ನಾವೆಲ್ಲ ಅತ್ಯಂತ ಸಂತೋಷದಿಂದ ಮನೆಯಲ್ಲಿ ಒಟ್ಟಿಗೆ ಬಾಳ್ತಾ ಇದ್ದೇವೆ. ಒಳ್ಳೆಯ ವಿಚಾರವನ್ನು ಹೇಳಿದ್ದೀರಿ. ಮತ್ತೆ ನಿಮ್ಮ ಸಾಹಿತ್ಯ ಆಸಕ್ತಿಯ ಬಗ್ಗೆ ನಾವು ಮಾತಾಡುವುದಿದ್ರೆ, ಓದುವಿಕೆ ಎನ್ನುವುದು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸಂಗತಿಯನ್ನು ತಂದುಕೊಟ್ಟಿದೆ. ಬಹುಶಃ ಇಷ್ಟು ಆಳವಾಗಿ ನೀವು ಓದುತ್ತಿರುವ ಕಾರಣದಿಂದಾಗಿ ನಿಮ್ಮ ಯಾವ ಚಟುವಟಿಕೆಗಳ ಯಶಸ್ಸಿಗೆ ಪ್ರಧಾನ ಕಾರಣ ಅಂತ ನಾವು ತಿಳ್ಕೊಳ್ತೇವೆ. ಹಾಗಿರುವಾಗ ನೀವು ಸಾಹಿತ್ಯ ಲೋಕದಲ್ಲಿ ಅತ್ಯಂತ ನೀವು ಇಷ್ಟಪಡುವಂತಹ ಬರವಣಿಗೆ ಯಾರದು? ಓದುವುದು ಅಂತ ಹೇಳಿದ್ರೆ ಸಣ್ಣದಿಂದಲೇ ಸಣ್ಣ ಪುಟ್ಟ ರೀತಿಯಲ್ಲಿ ನಾವು ಓದ್ತಾ ಇದ್ದೆವು. ಈಗ ಸಹ ಹಾಗೆ ಅದನ್ನು ಸ್ವಲ್ಪ ಮಟ್ಟಿಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈಗ ಎಲ್ಲರದ್ದು ಕಿಞ್ಞಣ್ಣರೈ ಇರಬಹುದು, ಗೋವಿಂದ ಪೈ ಅವರು ಇರಬಹುದು, ಪ್ರತಿಯೊಬ್ಬರದ್ದು ಕುವೆಂಪು ಇರ್ಬೋದು, ಅವರದೆಲ್ಲ ಕೃತಿಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚು ನಮಗೆ ಪ್ರೋತ್ಸಾಹ ಸಿಕ್ಕಿದಂತ ಹೇಳಿದ್ರೆ, ಈಗ ಕಾಸರಗೋಡಿನ ಮಟ್ಟಿಗೆ ಹೇಳೋದಾದ್ರೆ ಉಮೇಶ್ ಸಾಲೇನವರಿದ್ದಾರೆ, ಶಿವರಾಮ ಕಾಸರಗೋಡು ಇದ್ದಾರೆ, BV ಕಕ್ಕಿಲಾರಿದ್ದಾರೆ, ಮಹೇಶ್ವರ ಮೇಡಮ್ ಇದ್ದಾರೆ, ಇವರು ನಮ್ಮ ವೇಣುವಣ್ಣ ಇದ್ದಾರೆ. ಈಗ ಇವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮನ್ನು ಅತಿಥಿಯಾಗಿ ಕರೆದಿದ್ದಾರೆ ಅಥವಾ ಅದರ ವೀಕ್ಷಕರಾಗಿ ಕರೆದಿದ್ದಾರೆ. ಆಗ ಹಲವಾರು ಕಾರ್ಯಕ್ರಮಗಳಲ್ಲಿ ಅದೆಷ್ಟೋ ಕವಿಗಳ ಬಗ್ಗೆ ಹೊಸ ಹೊಸ ಚಿಂತನೆಗಳನ್ನು ಮಾಡಲಿಕ್ಕೆ, ಹೊಸ ಹೊಸ ವಿಚಾರಗಳನ್ನು ತಿಳಿಲಿಕ್ಕೆ
ಬೆಳೀಲಿಕ್ಕೆ ಖಂಡಿತ ಅವಕಾಶಕ್ಕೆ ಅವರೆಲ್ಲ ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಸಾಹಿತ್ಯದಲ್ಲಿ ಅಭಿರುಚಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ನಾನು ಹೇಳ್ತೇನೆ. ಅಕ್ಕ, ಒಂದು ಗಂಭೀರವಾದಂತಹ ವಿಚಾರವನ್ನು ನಾವು ಚರ್ಚೆ ಮಾಡುವುದಿದ್ರೆ, ಬಹುಶಃ ತಾವು ಅಪ್ಪಣೆ ಕೊಡುವುದಿದ್ರೆ ಒಂದು ವಿಚಾರವನ್ನು ಕೇಳಲಿಕ್ಕೆ ಬಯಸ್ತೇನೆ. ಸಾರ್ವಜನಿಕ ವಲಯದಲ್ಲಿ ಒಂದು ಮಾತಿದೆ, ಕಾಸರಗೋಡಿನ ಕನ್ನಡಿಗರು ಒಗ್ಗಟ್ಟಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ನಿಮ್ಮನ್ನಾಗ್ಲಿ ನಿಮ್ಮ ಪತಿರಾಯರನ್ನಾಗ್ಲಿ ನೋಡಿದ್ರೆ ನಾವು ಆ ಲಕ್ಷಣ ಏನು ಕಾಣುವುದಿಲ್ಲ. ಯಾರೇ ಕನ್ನಡ ಪರ ಚಟುವಟಿಕೆ ನಡೆಸಿದ್ರು ನೀವಿಬ್ಬರು ಅಲ್ಲಿ ಇರ್ತೀರಿ ಮತ್ತು ನಿಮ್ಮಿಂದ ಆದಂತಹ ಸೇವೆಯನ್ನು ಸಲ್ಲಿಸ್ತೀರಿ ಎನ್ನುವಾಗ ಯಾಕೆ ಆ ಮನೋಧರ್ಮ ಮತ್ತು ಆ ಮಾತು ಬರುತ್ತದೆ? ಕನ್ನಡಿಗರು ನಿಜವಾಗಿ ಒಗ್ಗಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ವಾ ಕಾಸರಗೋಡಿನಲ್ಲಿ? ಸಾಧ್ಯ ಇದೆ ಅಂತೇಳಿ ನಾನು ಹೇಳುದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದೆ, ಕನ್ನಡ ಈಗ ಒಂದು 10-15 ವರ್ಷದ ಮೊದಲು ನೋಡಿದಾಗ ಸಹ ಕನ್ನಡದ ಸ್ಥಿತಿ ಹೀಗೆ ಇತ್ತು. ಆದರೆ ಈಗ ಕೂಡ ಹಾಗೆ ನಮ್ಮ ಮೇನ್ ಸಮಸ್ಯೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಕನ್ನಡ ಪರ ಕಾರ್ಯಕ್ರಮಗಳಾಗುವುದು. ನಾನು ಭಾವಿಸುವುದು, ನನ್ನ ಮನಸ್ಸಿನಲ್ಲಿ ಇರುವುದು ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ಸಂಘಟನೆಯವರು ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಕನ್ನಡ ಪರ ಕಾರ್ಯಕ್ರಮಗಳನ್ನು ಹೀಗೆ ಮುಂದುವರಿಸಿಕೊಂಡು ಹೋದರೆ ಖಂಡಿತ ಕನ್ನಡಿಗರೆಲ್ಲ ಒಗ್ಗೂಡ್ಲಿಕ್ಕೆ, ಆ ಮೂಲಕ ಹಲವಾರು ಹೊಸ ಹೊಸ ಪ್ರಯೋಗಗಳನ್ನು ಮಾಡಲಿಕ್ಕೆ, ಅದರಲ್ಲೆಲ್ಲ ಯಶಸ್ಸು ಕಾಣಲಿಕ್ಕೆ ಖಂಡಿತ ನಮಗೆ ಸಾಧ್ಯ ಉಂಟು ಅಂತೇಳಿ ನಾನು ಹೇಳುದು. ಮತ್ತೊಂದು ಕಡೆಯಿಂದ ಆಲೋಚನೆ ಮಾಡಿದಾಗ ಕನ್ನಡದ ಕಾರ್ಯಕ್ರಮಗಳು ಎನ್ನುವಾಗ ಒಂದಷ್ಟು ಮಂದಿ ನಮ್ಮ ಸಮಾಜದಲ್ಲಿ ಏನು ಹೇಳ್ತಾರೆ, ಓ ಅದು ಕನ್ನಡದ ಕಾರ್ಯಕ್ರಮ, ಇದರಲ್ಲಿ ತುಳುವರಿಗೆ ಏನು ಕೆಲಸ ಇಲ್ಲ, ಇದರಲ್ಲಿ ಕೊಂಕಣಿಗರಿಗೆ ಏನು ಕೆಲಸ ಇಲ್ಲ, ಮಲಯಾಳಂ ಮನೆ ಮಾತಿನವರಿಗೆ ಏನು ಕೆಲಸ ಇಲ್ಲ ಅಂತ ಆಲೋಚನೆ ಮಾಡ್ತಾರೆ. ಆ ಆಲೋಚನೆ ಸರಿಯಲ್ಲ? ಖಂಡಿತ. ಈಗ ಕನ್ನಡ ಕಾರ್ಯಕ್ರಮ ಅಂತ ಹೇಳಿದ ಕೂಡಲೇ ಅದರೊಂದಿಗೆ ಎಲ್ಲ ತುಳು ಬೆಳೀತದೆ, ಉಳಿದ ಸಾಹಿತ್ಯಗಳು ಸಹ ಬೆಳೀತದೆ. ಈಗಾಗಲೇ ನಾವು ಮಾತಾಡುವಾಗ ನಾವೆಲ್ಲ ಹೇಳಿದ್ದು, ಒಂದು ಕಡೆ ಕನ್ನಡ ಕಾರ್ಯಕ್ರಮ ಇರುವಾಗ ಅದಕ್ಕೆ ಪೂರಕವಾಗಿ ಜಾನಪದ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಭಾಷೆ ಮುಖ್ಯ ಅಲ್ಲ, ತುಳು ಇರಬಹುದು ಅಥವಾ ಬ್ಯಾರಿ ಭಾಷೆ ಇರ್ಬೋದು ಅಥವಾ ಬೇರೆ ಬೇರೆ ಭಾಷೆಗಳ ಕಾರ್ಯಕ್ರಮ ಎಲ್ಲ ಇಟ್ಟುಕೊಂಡ್ರೆ ಖಂಡಿತ ಎಲ್ಲ ಭಾಷೆಗಳು ಬೆಳೀತವೆ. ಬರೀ ಕನ್ನಡ ಮಾತ್ರ ಅಲ್ಲ, ಅದಕ್ಕೆ ಸಹ ಅವಕಾಶ ಸಿಗ್ತದೆ ಅಂತೇಳಿ ನಾನು ಹೇಳುದು. ಈ ಕೊನೆಯದಾದಂತಹ ಒಂದು ಪ್ರಶ್ನೆಯನ್ನು ಕೇಳುವುದಿದ್ರೆ, ಸಾಧಾರಣ ಗತಿಯಲ್ಲಿ ಒಂದು ಮಾತಿದೆ, ಯಾಕೆಂತಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣು ಮಗಳಿರ್ತಾರೆ, ಒಂದು ಹೆಣ್ಣು ಶಕ್ತಿ ಇರ್ತದೆ ಅಂತ. ನಿಮ್ಮ ಜೀವನವನ್ನು ನೋಡಿದಾಗ ನಾವು ಯಾರನ್ನು ಪ್ರಭಾವಿ ಶಕ್ತಿ ಅಂತ ಬಯಸ್ಬೋದು? ಖಂಡಿತ ನನ್ನ ಪತಿಯವ್ರನ್ನ ಅಂತೇಳಿ ನಾನು ಹೇಳ್ತೇನೆ. ಈಗಾಗಲೇ ನಾನು ಹೇಳಿದೆ, ಒಬ್ರು ಹೊಸದಾಗಿ ಒಂದು ಹುಡುಗಿ ಮದುವೆಯಾಗಿ ಮನೆಗೆ ಬರುವಾಗ ಅವಳಿಗೆ ಬೇಕಾದ ಎಲ್ಲ ಪ್ರೋತ್ಸಾಹ ಇರಬಹುದು, ಎಲ್ಲ ಬೆಂಬಲ ಇರಬಹುದು, ಎಲ್ಲ ಧೈರ್ಯ ಕೊಡಬೇಕಾದ ಅವಳ ಪತಿ. ಖಂಡಿತ ಆ ರೀತಿಯ ಎಲ್ಲ ಬೆಂಬಲ, ಎಲ್ಲ ಪ್ರೋತ್ಸಾಹ ನನ್ನ ಪತಿಯವರಿಂದ ನನಗೆ ಸಿಕ್ಕಿದೆ. ಮಾತ್ರ ಈಗಲೂ ಕೂಡ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅವರು ರಜೆ ಮಾಡಿ ಆದರೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಖಂಡಿತ ಅವರೇ ಅದರ ಹಿಂದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮೊಂದಿಗೆ ಮಾತನಾಡದೆ ಉಳಿದದ್ದು ಅನೇಕ ವಿಚಾರಗಳಿದ್ದಾವೆ. ಬಹುಶಃ ಇನ್ನೊಮ್ಮೆ ನೀವು ಈ ವೇದಿಕೆಯಲ್ಲಿ ಅತಿಥಿಯಾಗಿ ಬಂದರೆ ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಶ್ರೀಮಂತಗೊಳಿಸಿದವರು ನೀವು. ಹಾಗಾಗಿ ನಿಮಗೆ ಅನಂತ ವಂದನೆಗಳು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ನಾವು ಮಾತನಾಡಿದ್ದು ನಮ್ಮ ಸಹೋದರಿ ಸಮಾನರಾದಂತಹ ಆಯಿಷಾ ಎ ಪೆರ್ಲಾ ಅವರೊಂದಿಗೆ. ಅವರು ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕನ್ನಡ ನಾಡಿಗಾಗಿ, ನುಡಿಗಾಗಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಪತಿಯವರು ಅವರಿಗೆ ಪ್ರಭಾವಿ ಶಕ್ತಿಯಾಗಿ ನಮ್ಮೊಂದಿಗೆ ಸದಾ ಕನ್ನಡದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರು. ಆ ದಾಂಪತ್ಯ ಸದಾಕಾಲ ಹೀಗೆ ಇರಲಿ, ಆ ಮೂಲಕವಾಗಿ ನಮ್ಮಂತಹ ಕಿರಿಯರು ಪ್ರಭಾವಕ್ಕೊಳಗಾಗಲಿ ಅಂತ ಹೇಳ್ತಾ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಪ್ರಭಾವಿ ಅನುಭವಿ ವ್ಯಕ್ತಿಗಳೊಂದಿಗೆ ಮಾತನಾಡೋಣ. ಅಲ್ಲಿವರೆಗೆ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಕಾರ್ಯಕ್ರಮ. ನಮಸ್ಕಾರ.